हमारे यहां न्याय की संकल्पना में कहा गया है, अंगेन घात्रम नयने वक्त्रम न्यायेन राज्यम लवणेन भोज्यम। ये क्या बोले, मैं समझा नहीं। न्यायेन राज्यम लवणेन भोज्यम। फिर से कहना। न्यायेन राज्यम लवणेन भोज्यम। देखा आपने लापरवाही का नतीजा। लवणेन भोज्यम। ये सब क्या देखना पड़ रहा है? अच्छा है मैं अंधा हूँ। अरे कहना क्या चाहते हो? ಲವಣವು ಸರಿ ಇದೆಯೇ? ಏನೋ ಕೆಟ್ಟ ಮಾತಾಡ್ತಾನೆ. ಉಪ್ಪು ಸರಿಯಾಗಿದೆಯೇ ಎಂದೆ. ಓ ಅದಾ ಸರಿಯಾಗದೆ. ನೋಡಿ, ಈ ಸೀನಲ್ಲಿ ಇಬ್ಬರಿಗೆ ವೊಕ್ಯಾಬುಲರಿ ಕಮ್ಮಿ ಇದೆ ಅಂಡ್ ಈ ಕಮ್ಯುನಿಕೇಶನ್ ಗ್ಯಾಪ್ ಅಲ್ಲಿ ಒಂದು ಸಣ್ಣ ಜೋಕ್ ಸೃಷ್ಟಿಯಾಗಿದೆ, ಫನಿ ಆಗಿದೆ. ಇಲ್ಲಿ ಯಾರನ್ನು ಟ್ರೋಲ್ ಮಾಡಿಲ್ಲ, ಯಾಕೆಂದ್ರೆ ಜ್ಞಾನ ಕಮ್ಮಿ ಇರೋರ್ನ ಟ್ರೋಲ್ ಮಾಡೋದು ತಪ್ಪು. ಅಂಡ್ ನಮಗ್ ಅರ್ಥ ಆಗ್ಲಿಲ್ಲ, ನಮ್ ವೊಕ್ಯಾಬುಲರಿ ಚೆನ್ನಾಗಿಲ್ಲ ಅಂದ್ರೆ ವೊಕ್ಯಾಬುಲರಿ ಚೆನ್ನಾಗಿರೋರ್ನ ಟ್ರೋಲ್ ಮಾಡೋದು ಅದು ತಪ್ಪು ತಾನೆ. ಒಬ್ರಿಗೊಬ್ರು ಹೇಳ್ಕೊಡ್ಬೇಕು, ಜ್ಞಾನನ ಹಂಚ್ಕೋಬೇಕು. ಲವಣ ಅಂದ ತಕ್ಷಣ ಸ್ಕೂಲ್ ಡೇಸ್ ಅಲ್ಲಿ ಓದಿದ ಒಂದು ಸಿಂಪಲ್ ಸುಭಾಷಿತ ನೆನಪಾಯ್ತು. ಅಂಗೇನ ಗಾತ್ರಂ ನಯನೇನ ವಕ್ತ್ರಂ ನ್ಯಾಯೇನ ರಾಜ್ಯಂ ಲವಣೇನ ಭೋಜ್ಯಂ ಧರ್ಮೇಣ ಹೀನಂ ನಹಿ ರಾಜತೆ ತದ್ ಯಥಾ ಶಶಿಹೀನಂ ನಭಃ ಪ್ರದೀಪ್ತಂ. ಈ ಸುಭಾಷಿತ ಯಾವುದಕ್ಕೆ ಯಾವುದು ಅಂದ ಅಥವಾ ಯಾವುದಕ್ಕೆ ಯಾವುದು ಸಾರ್ಥಕತೆಯನ್ನ ನೀಡುತ್ತೆ ಅಂತ ತುಂಬಾ ಸುಂದರವಾಗಿ ವಿವರಿಸುತ್ತೆ. ದೇಹಕ್ಕೆ ಸೌಂದರ್ಯ ಬರದೆ ಅದರ ಸುಂದರವಾದ ಅಂಗಾಂಗಗಳಿಂದ ಮತ್ತು ಅವುಗಳ ಚಲನವಲನದಿಂದ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ.